ಹಾಯ್ ಫ್ರೆಂಡ್ಸ್, ಇವತ್ತು ನಮ್ಮೂರಿನ ಮಾಲೂರು ಮಾರಿಕಾಂಬಾ ದೇವಸ್ಥಾನ ಹತ್ರ ಬಂದಿದ್ದೇನೆ. ಇದ್ರ ಚರಿತ್ರೆ ಹಾಗೂ ಇತಿಹಾಸ ಸುಮಾರು ಜನಕ್ಕೆ ಗೊತ್ತಿಲ್ಲ. ಇದ್ರ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಸರ್ ನಮಸ್ಕಾರ. ನಮಸ್ತೆ. ನಮ್ಮ ಚಾನಲ್ನ ವೆಲ್ಕಮ್ ಮಾಡ್ತಾ ಇದ್ದೀರಿ. ಸರ್, ನಮ್ಮೂರಿನ ಮಾಲೂರು ಮಾರಿಕಾಂಬಾ ದೇವಸ್ಥಾನ ಇತಿಹಾಸ ಚರಿತ್ರೆ ಸ್ವಲ್ಪ ತಿಳಿಸ್ಕೊಡ್ತೀರಾ? ಇದು ಇತ್ತೀಚೆಗೆ ಮಾಲೂರು ಇಡೀ ಕೋಲಾರ ಜಿಲ್ಲೆಯಲ್ಲೇ ಮಹತ್ವ ಅಂತ ಒಂದು ದೇವಸ್ಥಾನವಾಗಿ ಕಾಣಿಸ್ಕೊಳ್ತಾ ಇದೆ. ಹಿಂದಿನ ಕಾಲದಲ್ಲಿ ಕುಡಿಯೋದಕ್ಕೆ ನೀರು, ರಾಜ ಮಹಾರಾಜ ಕಾಲದಲ್ಲಿ ಕುಡಿಯೋದಕ್ಕೆ ನೀರಿಗೋಸ್ಕರ ಗಜಾಗುಂಡ ಅಂತ ಒಂದು ಬಾವಿಯನ್ನು ತೋಡುವಾಗ ಅದರಲ್ಲಿ ಹಿರ್ದೇ ರಾಮ್ ಸಿಂಗ್ ಅನ್ನೋ ಪಾಳ್ಯಗಾರರ ಕಾಲದಲ್ಲಿ ಈ ಮಾರಿಕಾಂಬಾ ವಿಗ್ರಹಗಳು ಇಲ್ಲಿ ಗಜಾಗುಂಡದಲ್ಲಿ ಸಿಕ್ತು ಅನ್ನೋ ಪರಿಸ್ಥಿತಿ ಇದೆ. ಅವರು ಸ್ವತಃ ತಂದು ಇಲ್ಲಿ ಪ್ರತಿಷ್ಠಾಪಿಸಿ ಕಾಲಾನಂತರ ಮರೆಯಾದ್ಮೇಲೆ ಇದು ಅದೇ ರೀತಿ ಇಲ್ಲಿ ಯಾವುದೇ ಒಂದು ಪೂಜಾರಿಗಳಿಲ್ಲದೆ ನೇರವಾಗಿ ಭಕ್ತಾದಿಗಳೇ ಬಂದು ಶ್ರೀ ಮಾರಿಕಾಂಬಾ ದೇವಿ ಅಂದ್ಬಿಟ್ಟು ಇಬ್ರು ಜೋಡಿ ಮಾರಿಕಾಂಬಾ ಅಂದ್ಬಿಟ್ಟು ಇದನ್ನ ಪೂಜೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇಲ್ಲಿ ಪ್ರತಿನಿತ್ಯ ಬೆಳಗಾದ ಮೇಲೆ ಪ್ರತಿಯೊಬ್ರು ಬಂದು ಯಾರೇ ಆಗ್ಲಿ, ವ್ಯಾಪಾರಸ್ಥರಾಗ್ಲಿ, ಶುಭ ಸಮಾರಂಭಗಳಿಗೆ ಹೋಗೋದಾಗ್ಲಿ ಅಥವಾ ಮದುವೆ, ನಾಮಕರಣ ಯಾವುದೇ ಕಾರ್ಯಕ್ರಮಕ್ಕೂ ಪ್ರಾರಂಭ ಆಗೋ ಮುನ್ನ ಅಮ್ಮನವ್ರಿಗೆ ಒಂದು ನಮಸ್ಕಾರ ಹಾಕೊಂಡು ಇಲ್ಲಿಂದ ಹೋಗುವಂತ ಪರಿಸ್ಥಿತಿ ಈಗಲೂ ಇದೆ. ಇಲ್ಲಿ ಈ ದೇವಸ್ಥಾನಕ್ಕೆ ಯಾವುದೇ ಬಾಗಿಲಿಲ್ಲ, 24 ಗಂಟೆನೂ ತೆರೆದಿರುತ್ತೆ. ನೇರವಾಗಿ ಭಕ್ತರಿಗೆ ಮತ್ತು ದೇವರಿಗೆ ಇಬ್ಬರಿಗೂ ಯಾವುದೇ ಅಡ್ಡಿ ಮೀಡಿಯೇಟರ್ ತರ ಐನೂರು ಯಾರಿಲ್ಲ. ಇಲ್ಲಿ ನೇರವಾಗಿ ಭಕ್ತಾದಿಗಳೇ ಸ್ವತಃ ಅಮ್ಮನವ್ರ ಹತ್ರ ಹೋಗಿ ತಮ್ಮ ಕಷ್ಟ ಸುಖಗಳನ್ನ ಹೇಳ್ಕೊಂಡು ಪ್ರೇಯರ್ ಮಾಡ್ಕೊಂಡು ಹೋಗ್ತಾ ಇರೋದಂತ ಪರಿಸ್ಥಿತಿ ಈಗಲೂ ನಡೀತಾ ಇದೆ. ಇಲ್ಲಿ ಯಾವುದೇ ಜಾತಿ ಧರ್ಮ ಭೇದ ಭಾವ ಇಲ್ಲ. ಹಿಂದೂಗಳಾಗ್ಲಿ, ಮುಸ್ಲಿಂ ಆಗ್ಲಿ, ಜೈನರು, ಕ್ರಿಶ್ಚಿಯನ್ರು ಪ್ರತಿಯೊಬ್ಬರು ಬಂದು ಅಮ್ಮನವ್ರಿಗೆ ನಮಸ್ಕಾರ ಮಾಡ್ಕೊಂಡು ಹೋಗ್ತಾರೆ. ಈ ತರ ತುಂಬಾ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ. ಇಲ್ಲಿನ ಒಂದು ಪವಾಡ ಕೂಡ ಅದೇ ರೀತಿ ಇದೆ. ಅವರ ಕೋರಿಕೆಗಳನ್ನ ಅಮ್ಮನವರು ಈಡೇರಿಸ್ತಾರೆ. ಅದ್ರ ಪ್ರಕಾರ ಅವರು ಪೂಜೆ ಪುರಸ್ಕಾರಗಳನ್ನ, ವಿವಿಧ ಅಲಂಕಾರಗಳನ್ನ ಸಂಜೆ ಹೊತ್ತು ಪ್ರತಿದಿನ ಎಲೆದೆಲೆ ಅಲಂಕಾರ, ಬೆಣ್ಣೆ ಅಲಂಕಾರ, ಬಳೆ ಅಲಂಕಾರ, ಹೂವು ಅಲಂಕಾರ, ಈ ತರ ಅಲಂಕಾರಗಳು ಕೂಡ ನಡೆಯುತ್ತೆ. ಪ್ರತಿನಿತ್ಯ ಬೆಳಗ್ಗೆ ಮುಂಜಾನೆ 4ರಿಂದ 5 ಅಥವಾ 4ರಿಂದ 6 ಗಂಟೆ ತನಕ ಅಭಿಷೇಕ ಇರುತ್ತೆ. ಪ್ರತಿನಿತ್ಯ ಭಕ್ತಾದಿಗಳು ಯಾರಾದ್ರೂ ಒಬ್ರು ಇದ್ದೇ ಇರ್ತಾರೆ. ತುಂಬಾ ಚೆನ್ನಾಗಿ ನಡ್ಕೊಂಡಿದೆ. ಇದು ಮುಂದೆ ಶ್ರೀ ಕ್ಷೇತ್ರವಾಗಿ ಬೆಳೆಯೋದ್ರಲ್ಲಿ ಯಾವುದೇ ಸಂದೇಹವಿಲ್ಲ. ಸರ್, ಹಬ್ಬ ದಿನ ಬಗ್ಗೆ ಆಚರಣೆ ಮಾಡ್ತೀರಾ ದೇವಸ್ಥಾನಕ್ಕೆ? ಈ ಹಬ್ಬಗಳ ಬಗ್ಗೆ ಹೇಳ್ಬೇಕಂದ್ರೆ ಪ್ರತಿ ವರ್ಷ ಕರಗ ಸಾಟಿಡೋದೇ ಇಲ್ಲಿಂದ ಶ್ರೀ ಮಾರಿಕಾಂಬಾ ದೇವದ ಬಳಿ ಬಂದು ಸಾಟಿಡುವಂತ ಕಾರ್ಯಕ್ರಮಕ್ಕೆ ಚಾಲನೆ ಕೊಡದೆ ಶ್ರೀ ಮಾರಿಕಾಂಬಾ ಊರಿನ ಗ್ರಾಮಸ್ಥರೆಲ್ಲರೂ, ಹಿಂದೂ, ಮುಸ್ಲಿಂ, ಕ್ರೈಸ್ತ, ಜೈನ ಪ್ರತಿಯೊಬ್ಬ ಯಾವುದೇ ಜಾತಿ ಪಂಗಡ ಇದ್ರೆ ಪ್ರತಿಯೊಂದು ಮುಖಂಡರು ಬಂದು ಇಲ್ಲಿ ಕರಗದ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ಕೊಡುವಂಥದ್ದು ಸಾಟಿಡುವ ಕಾರ್ಯಕ್ರಮ ಅಂತಾರೆ. ಅದೇ ರೀತಿ ಹಿಂದಿನ ಕಾಲದಲ್ಲಿ ಕಾಲರಾ, ಮಲೇರಿಯಾ, ಪ್ಲೇಗು ಆ ಥರ ಬರ್ತಾ ಇತ್ತು. ಅದೆಲ್ಲ ನಿವಾರಣೆ ಆಗಿತ್ತು. ವರ್ಷಕ್ಕೊಂದ್ಸಲಿ ತಣುವು ಮುದ್ದೆ ಕಾರ್ಯಕ್ರಮ ಅಂತ ಸಹ ಮಾಡ್ತೀರಿ. ಎಲ್ಲರೂ ಮನೆಗಳಲ್ಲೇ ಅಮ್ಮನವ್ರಿಗೆ ಹರಕೆಯನ್ನ ಕಟ್ಟಿ ತಣುವು ಮುದ್ದೆ ಕಾರ್ಯಕ್ರಮವನ್ನ ಅರ್ಪಿಸುವಂತ ಒಂದು ಉನ್ನತವಾದ ಕಾರ್ಯಕ್ರಮವನ್ನು ಸಹ ಜೂನ್ ಅಥವಾ ಆಗಸ್ಟ್ ತಿಂಗಳಲ್ಲಿ ಪ್ರತಿ ವರ್ಷನೂ ಆಚರಣೆ ಮಾಡ್ತಾ ಇದ್ರಿ. ಅದೇ ರೀತಿ ಅಮ್ಮನವರಿಗೆ ವಾರ್ಷಿಕೋತ್ಸವ ಅಂದ್ಬಿಟ್ಟು ಡಿಸೆಂಬರ್ ಮಾಹೆಯ 16 ಅಥವಾ 18ನೇ ತಾರೀಕು ಪ್ರತಿ ವರ್ಷನೂ ಕಲಶ ಮಹೋತ್ಸವ ಕಾರ್ಯಕ್ರಮವನ್ನ ಹಮ್ಮಿಕೊಳ್ತೀರಿ. ಇದರಲ್ಲಿ ಯಾವುದೇ ಜಾತಿ ಭೇದ ಭಾವ ಇದ್ರೆ ಪ್ರತಿಯೊಬ್ಬರು ಭಾಗವಹಿಸಿ ಪ್ರತಿಯೊಂದು ಮನೆಯನ್ನು ಸ್ತ್ರೀಗಳು ಕಲಶವನ್ನು ಹೊತ್ತು ಊರಿನಲ್ಲಿ ಮೆರವಣಿಗೆ ಮಾಡಿ ಅಮ್ಮನವರಿಗೆ ತಮ್ಮ ಸ್ವಹಸ್ತದಿಂದ ಅಮ್ಮನವರಿಗೆ ಜಲಾಭಿಷೇಕ ಅಂದ್ರೆ ಕಲಶಗಳನ್ನ ಆ ನೀರನ್ನ ಅರ್ಪಣೆ ಮಾಡ್ತಾರೆ.
ಇದು ತುಂಬ ಅದ್ಧೂರಿಯಾದಂಥ ಕಾರ್ಯಕ್ರಮ. ಸುಮಾರು ಒಂದು 30,000 40,000 ಜನರಷ್ಟು ಸೇರ್ತಾರೆ. ಅಷ್ಟು ಜನಕ್ಕೆ ಅಮ್ಮನವರ ಊಟದ ಅನ್ನದಾನ ಪ್ರಸಾದವನ್ನು ಏರ್ಪಡಿಸಲಾಗುತ್ತೆ. ಇಲ್ಲೇ ಮಹಾರಾಷ್ಟ್ರದಲ್ಲಿ ಪ್ರತಿ ವರ್ಷದ ದೇವಾಲಯದಿಂದ ಹಿಡಿದು 3 ದಿನಗಳ ಅದ್ದೂರಿ ಕಾರ್ಯಕ್ರಮ ಸಹ ನಡ್ಕೊಂಡು ಬಂದಿದೆ. ತುಂಬ ಚೆನ್ನಾಗಿ ನಡೆಯುತ್ತೆ. ದಾನಿಗಳು ಕೂಡ ಸಹಾಯ ಮಾಡ್ತಾರೆ. ಪ್ರತಿಯೊಬ್ಬರು ಬಂದು ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ತಾವೇ ಸ್ವತಃ ಬಡಿಸೋದಕ್ಕೂ ಸಹ ಎಲ್ಲ ಸಂಘ ಸಂಸ್ಥೆಗಳು ಬರ್ತಾರೆ. ಎಲ್ಲರೂ ಪಾಲ್ಗೊಂಡು ತುಂಬ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾರೆ.